ಒಂದು ಉಡುಗೊರೆ ಸಿಕ್ತು. ಇದೇ ಆ ಉಡುಗೊರೆ ಏನು ಅಂತ ಹೇಳ್ತೀನಿ, ಹೇಗೆ ಸಿಕ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೈಕು, ಕಮೆಂಟು, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತವಾಗಿ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಯಿತು, ಹೇಗೆಲ್ಲ ಆಯಿತು ಅಂತ ಹೇಳಿ, ಇದೇನು ಕಾರ್ಯಕ್ರಮ ಅಂತ ಈ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾನ್ಯ ಸಂಸದರು ಬೆಂಗಳೂರು ನಾವೆಲ್ಲ ಭಾಗಿಯಾಗಿದ್ದೀವಿ. ಸಂಸ್ಕೃತಿ ನಮ್ಮ ಪರಂಪರೆಗೂ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ನಮ್ಮ ರಾಮಮೂರ್ತಿ ಅವರು ಮಾತನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಈ ದುರುದ್ದೇಶದಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಭಾರತೀಯ ಏನಪ್ಪ ಈ ಪೂಜೆ ಬಗ್ಗೆ ಏನು ತಿಳಿಸ್ಕೊಡ್ತಲ್ಲ ವಿಡಿಯೋ, ಹಾಗೆ ಮುಂದೆ ಹೋಗ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗೂ ಹೇಳ್ತೀನಿ. ಇದು ರಕ್ಷಾ ಫೌಂಡೇಶನ್ ವತಿಯಿಂದ ಲಲಿತ ಸಹಸ್ರನಾಮ ಪೂಜೆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ. ಶಾಲಿನಿ ಗ್ರೌಂಡ್ಸ್, ಜಯನಗರ್ 5th ಬ್ಲಾಕಲ್ಲಿ ನಡೆಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಧ್ಯಕ್ಷರಾದಂತಹ CK ರಾಮಮೂರ್ತಿ ಸರ್ ಅವರೇ ಈ ಕಾರ್ಯಕ್ರಮನ ಆಯೋಜಿಸಲಾಗಿತ್ತು. ಅವರಿಗೆ ತುಂಬ ಧನ್ಯವಾದ ಅಂತ ಹೇಳ್ತಾ, ಹಾಗೆ ಸಾವಿರಾರಷ್ಟು ಮಹಿಳೆಯರು ಕೂಡ ಬಂದಿದ್ದರು, ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರೂ ಕೂಡ ಪೂಜೆ ಮಾಡ್ತಾ, ಹಾಗೆ ಅರ್ಚನೆಗಳೆಲ್ಲ ಮಾಡ್ತಾ, ಹಾಗೆ ಎಲ್ಲರೂ ಸಂತೋಷದಿಂದನೇ ಎಲ್ಲರೂ ಪೂಜೆಯನ್ನು ಪಾಲ್ಗೊಂಡಿದ್ದೆವು. ಎಲ್ಲರೂ ನನ್ನ ಸ್ನೇಹಿತರು ಕೂಡ ಬಂದಿದ್ದರು. ಅಲ್ಲಿ ಯಾರ್ಯಾರು ಬಂದಿದ್ರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪೂಜೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಶ್ರೀ ಸ್ವಯಂ ಪ್ರಕಾಶರಾದಂಥ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ಹರಿಹರ ಮಠದಿಂದ ಕೂಡ ಬಂದಿದ್ದರು. ಅಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಹಾಗೆ ಶ್ರೀಮತಿ ಸುಧಾಮೂರ್ತಿ ಕೂಡ ಮೇಡಮ್ ಬಂದಿದ್ದರು. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಸರ್ ಕೂಡ ಪಾಲ್ಗೊಂಡಿದ್ದರು. ಹಾಗೆ ಅಶೋಕ್ ಸರ್ ಕೂಡ ಬಂದಿದ್ದರು. ಹೃದಯವಂತ ಅಂತ ಹೇಳ್ಬೋದು. ಯಾರಂತ ಅಂದ್ಕೊಳ್ತಿದ್ದೀರಾ? ಅದೇ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಮಾನ್ಯ ಸಂಸದರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆದ್ದು ಬಂದಂತಹ ನಮ್ಮ ಹೃದಯವಂತ ಅಂತಲೇ ಹೇಳ್ಬೋದು. ಅವ್ರನ್ನಂತೂ ನಾನು ನೋಡೇ ಇರಲಿಲ್ಲ. ನನಗೆ ಅವ್ರನ್ನ ನೋಡಿದಾಗ ತುಂಬಾ ಖುಷಿ ಆಯಿತು. ತುಂಬ ಅಭಿಮಾನಿ ಕೂಡ ನಾನು. ಹಾಗೆ ಸುಧಮ್ಮ ಮೂರ್ತಿ ಕೂಡ ಮೇಡಮ್ಗೂ ಕೂಡ ನಾನು ತುಂಬ ದೊಡ್ಡ ಅಭಿಮಾನಿ ಅಂತ ಹೇಳ್ತಾ, ಅವ್ರನ್ನ ನೋಡೋಕ್ಕಾಗಲಿಲ್ಲ ಸುಧಮ್ಮ ಮೇಡಮ್ನ. ನಾನು ಲೇಟಾಗಿ ಹೋಗಿದ್ದಿಂದ ಕಾರಣದಿಂದ ನಾನು ನೋಡೋಕ್ಕಾಗಲಿಲ್ಲ ಅವ್ರನ್ನ. ನೆಕ್ಸ್ಟ್ ಟೈಮ್ ಯಾವಾಗ ನಾವು ಸರಿ ಅವಕಾಶ ಆಗ್ಬೋದು ಅವ್ರನ್ನ ನೋಡೋ ಅಷ್ಟು ಭಾಗ್ಯ ನನಗೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನನಗೆ. ಖಂಡಿತವಾಗೂ ನಾನು ಒಂದಲ್ಲ ಒಂದಿನ ನಾನು ಅವ್ರನ್ನ ಭೇಟಿ ಮಾಡೇ ಮಾಡ್ತೀನಿ, ಸುಧಮ್ಮನ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ, ನನ್ನ ಸ್ನೇಹಿತರಿಗೆಲ್ಲರೂ ಕೂಡ ಇದು ಬ್ಲೆಸ್ಸಿಂಗ್ ಸಿಗುತ್ತೆ, ಆಶೀರ್ವಾದ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಕರ್ನಾಟಕ ಜನತೆಗೂ ಕೂಡ ಒಳ್ಳೆಯದಾಗಲಿ, ಆಶೀರ್ವಾದ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ಹರಿಹರ ಮಠದಿಂದ ಬಂದಿದ್ದರು ಅಲ್ಲಿಗೆ. ನಾನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಒಂಥರ ಎಷ್ಟು ಸೌಮ್ಯವಾದ ಫೇಸು, ಇಂಥ ಕಳೆ, ಹಬ್ಬ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ತೇಜಸ್ಸು ಅವ್ರ ಮುಖದಲ್ಲಿ. ಆ ತೇಜಸ್ಸನ್ನ ನೋಡ್ತಾ ಹಾಗೆ ಸ್ವಾಮೀಜಿಗಳನ್ನ, ಓಕೆ, ನನಗೆ ಬ್ಲೆಸ್ಸಿಂಗ್ ಸಿಗಲಿಲ್ಲ, ನನಗೆ ಅವ್ರ ಹತ್ರ ಹೋಗೋಕ್ಕಾಗಲಿಲ್ಲ. ಎಲ್ಲರೂ ಹೋಗ್ತಾಯಿದ್ರು, ಸುಮಾರು ಜನ. ಅವ್ರು ಕೆಲವ್ರಿಗೆ ಎಷ್ಟೋ ಜನಕ್ಕೆ ಸಿಗಲಿಲ್ಲ, ಅದು ಬ್ಲೆಸ್ಸಿಂಗ್ ಬಿಡಲಿಲ್ಲ. ಅಲ್ಲ ಹತ್ರ ತುಂಬ ರಶ್ ಇತ್ತು, ಪಾಪ ಕಷ್ಟ ಆಗ್ತಿತ್ತು ಮೇಂಟೈನ್ ಮಾಡೋದಕ್ಕೆ. ಅಲ್ಲೂ ಕಷ್ಟ ಆಗುತ್ತಲ್ವ. ಸೊ ಎಲ್ರಿಗೂ ಆಸೆ ಇರುತ್ತೆ ನಮಗೂ ಬ್ಲೆಸ್ಸಿಂಗ್ ಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಟ್ರೈ ಮಾಡಿದೆ, ಬಟ್ ನನಗೂ ಆ ಸ್ಟೇಜ್ ಮೇಲೆ ಹತ್ತಕ್ಕಾಗಲಿಲ್ಲ, ತುಂಬ ರಶ್ ಇದ್ದಿದ್ದ ಕಾರಣದಿಂದ ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಹೋಗ್ತಾ ಸ್ವಾಮೀಜಿಗಳು ಇಳಿತಾ ಇದ್ರು. ಸೊ ಅಲ್ಲೂ ಕೂಡ ತುಂಬ ಸ್ವಾಮೀಜಿ ಸುತ್ತಮುತ್ತ ತುಂಬ ಜನ ಇದ್ದರು. ಸೊ ಇಲ್ಲೂ ಕೂಡ ಆಗೋದಿಲ್ಲ ಬಿಡು ನನಗೆ ಬ್ಲೆಸ್ಸಿಂಗ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡಿಗೆ ನಿಂತ್ಕೊಂಡೆ. ಆಮೇಲೆ ಸ್ವಾಮೀಜಿಗಳು ಕರೆದು ಮಾತಾಡಿಸಿ ಅಲ್ಲೇ, ಏನಮ್ಮ ನಿನ್ನ ಹೆಸರು ಅಂತ ಕೇಳಿದ್ರು. ನಾನು ಮಧುಪ್ರಿಯಾ ಅಂತ ಹೇಳಿದೆ. ತಗೊಮ್ಮ ಇದು ಅಂತ ಹೇಳಿಬಿಟ್ಟು ನನಗೆ ಇದನ್ನು ಕೊಟ್ಟರು. ನನಗೆ ಇದನ್ನು ನಾನು ತೆಗೆದು ನೋಡಿದಾಗ ಇದು ಒಂದು ಬೆಳ್ಳಿ ಕಾಯಿನು, ಲಕ್ಷ್ಮಿದು. ನೋಡಿ ಸ್ನೇಹಿತರೆ, ಬಯಸದೆ ಬಂದಂತಹ ಕಾಯಿನ್ ಇದು. ನನಗೆ ಇದು ಕೊಟ್ಟು ನನಗೆ ಬ್ಲೆಸ್ಸಿಂಗ್ ಮಾಡಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಖುಷಿ ಆಯಿತು. ಮನಸ್ಸಿನ ತುಂಬಾ ಡ್ಯಾನ್ಸ್ ಮಾಡಿದೆ. ಲೈಕ್ ಖುಷಿಯಾಗಿ ಕುಂದಾಡಬೇಕಂತ ಅನಿಸ್ತು ಅಲ್ಲೇ ಆ ಸ್ಪಾಟಲ್ಲಿ. ಬಟ್ ಮನಸ್ಸಲ್ಲಿ ಮಾಡಿಕೊಂಡೆ, ಅಲ್ಲೆಲ್ಲ ಡ್ಯಾನ್ಸ್ ಮಾಡಲಿಲ್ಲ. ಹಾಗಾಗಿ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಆ ಬ್ಲೆಸ್ಸಿಂಗ್ ಸಿಕ್ಕಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಲೆಸ್ಸಿಂಗ್ ಸಿಕ್ಕಿರೋದು ನನಗೆ. ಇವತ್ತು ಲಕ್ಕಿ ಡೇ. ನೀವು ಇದು ಕೂಡ ಏನಂತ ಹೇಳ್ತೀರಾ? ನನಗೆ ಇವತ್ತು ಫ್ರೈಡೇ ಬೇರೆ, ಒಳ್ಳೆ ದಿನ ನನಗೆ ಸಿಕ್ಕಿದೆ. ನನಗೆ ಈ ಬೆಳ್ಳಿ ಕಾಯಿನ್ ಅಂತ ಹೇಳೋದು. ಇದನ್ನು ಉಡುಗೊರೆ ಅನ್ನೋದು ಹೇಳೋಕ್ಕೆ ತಪ್ಪು ಅನಿಸುತ್ತೆ. ಇದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಇದನ್ನ.